20ನೇ ತಾರೀಕು ಎಲ್ಲವೂ ಇರುತ್ತೆ. ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ. ಶಿರಾದ ಹಿಂದೂ ಗಣಪತಿ ಅತಿ ಯಶಸ್ವಿಯಾಗಿ ನಡೆಯುತ್ತೆ. ಸ್ಪಷ್ಟ ಚಿತ್ರಣ ಕೊಡ್ತೀನಿ. ಧ್ವನಿವರ್ಧಕಕ್ಕೆ ಸಂಬಂಧಪಟ್ಟಂಗೆ ನೀವೇನು ತಕರಾರು ಎತ್ತಿದ್ದಲ್ಲಿ ಇಡೀ ಕರ್ನಾಟಕದ ಎಲ್ಲ ಧ್ವನಿವರ್ಧಕನ ನೀವು ಕೆಳಗಿಳಿಸಿ ನಾವು ಯೋಚನೆ ಮಾಡ್ತೀವಿ ಯಾವುದು ಇಡಬೇಕು ಯಾವುದು ಇಡಬಾರ್ದು ಅಂತ. ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಇದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಹಿಂದೂಗಳ ತಾಕತ್ತು ಅನ್ನೋದನ್ನು ನಾವು ಮುಂದಿನದೆಲ್ಲ ತೋರಿಸ್ಕೊಡ್ಬೇಕಾಗ್ತಂದ ಈ ಮೂಲಕ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಜ್ಜನ ಸಮಾಜದ ಬಂಧುಗಳೇ, ಏನು ಕಳೆದ 25 ದಿನಗಳಿಂದ ಶಿರಾ ನಗರದಲ್ಲಿ ಒಂದು ವಿಜೃಂಭಣೆಯ ಗಣೇಶೋತ್ಸವ ಆಚರಣೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತಕ್ಕೆ ನಾನು ಸಂಪೂರ್ಣವಾದ ಬೆಂಬಲ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಪ್ರಶ್ನೆ, ನಾನು ನೇರ ಪ್ರಶ್ನೆ ಕೇಳಲಿಕ್ಕೆ ಜಿಲ್ಲಾಡಳಿತ ಬಗ್ಗೆ ಇಷ್ಟಪಡ್ತಾ ಇದ್ದೀನಿ. ಈ ಸರ್ಕಾರ, ಈ ಜಿಲ್ಲಾಡಳಿತ ಬ್ರಿಟಿಷರಿಗಿಂತ ಜಾಸ್ತಿ ಕಾನೂನನ್ನು ಮಾಡಿದ್ದೀರಾ. ಇಲ್ಲಿ ಬ್ರಿಟಿಷರ ಆದೇಶದಲ್ಲೂ ಸಹ ಹಿಂದೂಗಳ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ತರಬಾರ್ದು ಅನ್ನೋದನ್ನು ಖಂಡಿತ ಪ್ರಸ್ತಾಪ ಇದೆ. ಅರೆ ಪ್ರತಿ ಮಾತು ಎತ್ತಿದ್ರು ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳ್ತೀರಲ್ಲ, ಈ ಸುಪ್ರೀಂ ಕೋರ್ಟ್ ಆದೇಶ ಕೇವಲ ಹಿಂದೂಗಳಿಗೆ ಮಾತ್ರನಾ? ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸ್ತೀವಿ. ಯಾಕಂದರೆ ಹಿಂದೂಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸ್ತಕ್ಕಂಥ ವ್ಯಕ್ತಿಗಳು. 50 ಡಿಸಿಬಲ್ ಮೇಲೆ ಧ್ವನಿವರ್ಧಕ ಬರಬಾರ್ದು, ಅದನ್ನು ನಾನು ಒಪ್ತೀನಿ. ಆದರೆ ಗಣಪತಿ ಸಂದರ್ಭದಲ್ಲಿ ಮಾತ್ರ ನಿಮ್ಮದು ತಕರಾರು ಯಾಕೆ? ಗಣಪತಿ ಬಿಡೋ ಸಂದರ್ಭದಲ್ಲಿ ನೀವು ಧ್ವನಿವರ್ಧಕದ ತಕರಾರು ಯಾಕೆ? ಅರೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಹಿಂದೂಗಳಿಗೆ ಒಂದು ಕಾನೂನು, ಮುಸಲ್ಮಾನರಿಗೆ ಕಾನೂನು ಬೇರೆ ಇಲ್ಲ. ನೋಡಿ, ನಿಮ್ಮ ಜಿಲ್ಲಾಡಳಿತದಲ್ಲಿ ನಿಮ್ಮ ಇಲಾಖೆಯವರೇ ನನಗೊಂದು ವರದಿ ಕೊಟ್ಟಿದ್ದಾರೆ. ನಾವು ನಮ್ಮ ಗಣಪತಿಯ ಸಂದರ್ಭದಲ್ಲಿ 36,020 ರೂಪಾಯಿಗಳನ್ನು ನಾವು ಸರ್ಕಾರಕ್ಕೆ ಸಂದಾಯ ಮಾಡಿದ್ದೀವಿ. 96 ರಶೀದಿಗಳನ್ನು ಕಟ್ಟಿದ್ದೀವಿ. 96 ರಶೀದಿಗಳಿಂದ 30,020 ರೂಪಾಯಿಗಳನ್ನು ನಾವು ಸರ್ಕಾರಕ್ಕೆ ಸಂದಾಯ ಮಾಡಿದ್ದೀವಿ. ಇದು ಹಿಂದೂಗಳು ಮಾಡಿರ್ತಕ್ಕಂಥ ಒಂದು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಟ್ಯಾಕ್ಸ್. ಇದೇ ಇಲಾಖೆಯವರು, ಇದೇ PSI ಅವರು, ಇದೇ ಸ್ಟೇಷನ್ನಲ್ಲಿ ಮುಸಲ್ಮಾನರು ಕೂಡ ನಾವು ಕೇಳೋ ಸಂದರ್ಭದಲ್ಲಿ ಒಂದು ಮಸೀದಿಯಿಂದ 1 ರೂಪಾಯಿಯನ್ನು ಕಟ್ಟಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಇದು ಅಂದರೆ ಧ್ವನಿವರ್ಧಕ ಇರತಕ್ಕಂಥ ಪ್ರಾರ್ಥನಾ ಮಂದಿರದ ಮೇಲೆ ಅವಕಾಶ ಇದೆ ಅಂತೆ, ಆದರೆ ನಾನು ಗಣಪತಿ ತಂದರೆ ಮಾತ್ರ ಅವಕಾಶ ಇಲ್ಲ ಅಂತೆ. ವರಿಷ್ಠಾಧಿಕಾರಿಗಳು ದಯವಿಟ್ಟು ಗಮನಿಸಬೇಕು. ಇದು ನಾನು ನಿಮಗೆ ಹೇಳ್ತಕ್ಕಂಥ ಆದೇಶ ಅಲ್ಲ, ಇದು ನೀವೇ ಕೊಟ್ಟಿರ್ತಕ್ಕಂಥ ಆದೇಶ. ಹಿಂದೂಗಳಿಗೆ ಒಂದು, ಮುಸಲ್ಮಾನರಿಗೆ ಒಂದು ಅಂತ ಬೇರೆ ಏನೂ ಇಲ್ಲ, ಎರಡೂ ಒಂದೇ. ಅರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದಿಗೆ ಸುಣ್ಣ ಮಾಡತಕ್ಕಂಥದ್ದು ಯಾವ ಇಲಾಖೆಯಲ್ಲಿ ಇದೆಯಾ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಇಲಾಖೆಯೇ ಕೊಟ್ಟಿದ್ದು ಯಾಕೆ? ಪ್ರಾರ್ಥನಾ ಮಂದಿರದ ಮೇಲೆ ಇರ್ತಕ್ಕಂಥ 50 ಡಿಸಿಬಲ್ ಮೇಲೆಗಿಂತ ಧ್ವನಿವರ್ಧಕ ಬರೋದಿಲ್ವಾ? ನಾವು ಶಿರಾದಲ್ಲಿ ಈ ಧ್ವನಿವರ್ಧಕನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಪ್ರಾರ್ಥನಾ ಮಂದಿರ ಇರ್ತಕ್ಕಂಥ ಧ್ವನಿವರ್ಧಕನ ಕೆಳಗಿಳಿಸಿ ನಾನು ಅವಾಗ ನಿಲ್ಲಿಸೋದಕ್ಕೆ ಯೋಚನೆ ಮಾಡ್ತೀನಿ. ನಾನು ಅಲ್ಲಿ ತನಕ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಇಡೀ ರಾಜ್ಯದಲ್ಲಿ ಚಿತ್ರದುರ್ಗದಲ್ಲಿ ಇರ್ಬೋದು, ಭದ್ರಾವತಿಯಲ್ಲಿ ಇರ್ಬೋದು, ಅವ್ರಿಗೂ ಆದೇಶಗಳಿದ್ದಾವೆ. ಆದರೆ ನಮ್ಮಲ್ಲಿ ಮಾತ್ರ ಯಾಕೆ? ಶಿರಾ ತಾಲೂಕಿನಲ್ಲಿ ಮಾತ್ರ ಯಾಕೆ? ಇದನ್ನು ನಾನು ಸರಳವಾಗಿ ಹೇಳ್ತಾ ಇಲ್ಲ, ಇದನ್ನು ಕಾನೂನು ಮುಖಾಂತರ ಹೋರಾಟ ಮಾಡಿ ಇದಕ್ಕೆ ಏನು ಉತ್ತರ ಕೊಡಬೇಕು ಅದನ್ನು ನಾನು ಖಂಡಿತ ಕೊಡ್ತೀವಿ. ಹಿಂದೂ ಸಮಾಜ ಸುಮ್ಮನೆ ಕೂತಿದೆ ಅಂತ ಹೇಳಿದ್ರೆ ಅದು ಅವ್ರ ದೌರ್ಬಲ್ಯ ಅಲ್ಲ. ಹಿಂದೂ ಸಮಾಜ ಇಲ್ಲಿ ತನಕ ಸುಮ್ಮನೆ ಇದೆ ಅಂತ ಹೇಳಿದ್ರೆ ಅದು ಅವ್ರ ತಾಳ್ಮೆ. ಇಂಥ ತಾಳ್ಮೆ ಏನಾದರೂ ಅಕಸ್ಮಾತ್ ಕಟ್ಟ ಹೊಡೆದರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನೀವು ಹಿಂದೆ ಗೋಧ್ರಾದಲ್ಲಿ ನೋಡಿರ್ಬೋದು, ಹಿಂದೆ ಅಯೋಧ್ಯೆಯಲ್ಲಿ ನೋಡಿರ್ಬೋದು. ಅದು ಶಿರಾದಲ್ಲಿ ಮರುಕಳಿಸಬಾರ್ದು. ನಮಗೆ ಕಾನೂನು ಬಗ್ಗೆ ಅಗಾಧವಾದ ಗೌರವ ಇದೆ. ನೋಡಿ, ಒಂದು ಮಸೀದಿ ಮೇಲೂ ಕೂಡ ಇವರೇನೋ ಹಣ ಕಟ್ಟಿದಾರೆಲ್ಲ ಅದಕ್ಕೆ ಸಾಕ್ಷಿ ಇದ್ದಾವೆ. ಇವರು ನಾವು ಹಿಂದೂಗಳು ಕಟ್ಟಿರ್ತಕ್ಕಂಥದ್ದು 36,020 ರೂಪಾಯಿಗಳು ನಾವು ಸಂಗ್ರಹ ಮಾಡಿಕೊಟ್ಟಿದ್ದೀವಿ. ನೀವು ಈ ರಾಜ್ಯಾಡಳಿತಕ್ಕೆ ಕಾನೂನಿಗೆ ಹಣ ಏನು ಕೊಟ್ಟಿದ್ದೀರಾ, ಆ ಟ್ಯಾಕ್ಸ್ ಹಣ, ಇದನ್ನೆಲ್ಲ ನೀವು ಭರಿಸಬೇಕಾಗಿತ್ತೆ. ಇದು ಕೇವಲ ಹಿಂದೂಗಳು ಭರಿಸೋದಲ್ಲ. ಈ ಖಜಾನೆಗೆ ಲಾಸ್ ಆಗಿರೋದು ಯಾವುದು?
ಹಿಂದೂಗಳಿಂದ ಲಾಸ್ ಆಗಿಲ್ಲ. ಯೋಚನೆ ಮಾಡಬೇಕು. ಯಾವುದೇ ನಿರ್ಧಾರ ತಗೊಳ್ಬೇಕಾದ್ರೂ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವಂಥದ್ದಾದರೆ ಹಿಂದೂ ಸಮಾಜ ಸಹಿಸೋದಿಲ್ಲ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.